ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂತ ಅಂದ್ರೆ, ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಪಾಸ್ವರ್ಡನ್ನು ಅಂದರೆ ಜಿಮೇಲ್ಗೆ ಪಾಸ್ವರ್ಡನ್ನು ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರು ಅವರೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದರ ಜೊತೆಗೆ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಕಾರಣ ಏನಪ್ಪಾ ಅಂತ ಅಂದರೆ, ನನಗೆ ನಿಮ್ಮ ಕಡೆಯಿಂದ ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ದೊರೆಯುತ್ತೆ. ಮತ್ತು ನಿಮ್ಗೆ ಏನಾರ ಹೆಚ್ಚಿನ ಮಾಹಿತಿ ಯಾವುದೋ ವಿಷಯ ಬಗ್ಗೆ ಬೇಕಾಗಿದ್ರು ಕಮೆಂಟ್ ಮಾಡಿ, ಆ ವಿಡಿಯೋ ಮಾಡಾಕೋ ಜವಾಬ್ದಾರಿ ನಂದು. ಬನ್ನಿ, ಆಗಿದ್ರೆ ವಿಷಯಕ್ಕೆ ಬರೋಣ. ಏನು, ಜಿಮೇಲನ್ನು ಚೇಂಜ್ ಮಾಡೋದು ಹೇಗೆ, ಜಿಮೇಲಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡೋದು ಹೇಗೆ. ಈಗ ನೋಡಿ, ಸಾಮಾನ್ಯವಾಗಿ ನೀವೆಲ್ಲರೂ ಫೋನ್ ಯೂಸ್ ಮಾಡ್ತಾ ಇರ್ತೀರ, ನಿಜನಾ? ಆ ಫೋನಲ್ಲಿ ಒಂದು ಜಿಮೇಲ್ ಇರಲೇಬೇಕು, ಜಿಮೇಲ್ ಇರುತ್ತೆ. ಬಟ್ ಅದರಲ್ಲಿರೋ ಪಾಸ್ವರ್ಡನ್ನು ಮರೆತೋಗಿರ್ತೀರ. ಹಳೆ ಪಾಸ್ವರ್ಡನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಏನು, ಹಳೆ ಪಾಸ್ವರ್ಡನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಬಟ್ ಹೊಸ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದು ಹೇಗೆ ಅನ್ನೋದನ್ನು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ತೀನಿ. ಇನ್ನೊಂದು ವಿಚಾರ, ಈಗೇನು ಪಾಸ್ವರ್ಡ್ ಚೇಂಜ್ ಮಾಡಬೇಕಂದ್ರೆ ಎರಡು ನಿಮ್ಮ ಹತ್ರ ಇರಬೇಕು. ಏನು, ಮೊದಲನೇದೊಂದು, ಒಂದು ಫೋನಲ್ಲಿ ಜಿಮೇಲ್ ಅಥವಾ ಈಗ ನಿಮ್ಮಲ್ಲಿರೋ ಜಿಮೇಲನ್ನು ಫೋನಲ್ಲಿ ಲಾಗಿನ್ ಮಾಡಿರಬೇಕು. ಇಲ್ಲ ಅಂದರೆ ಜಿಮೇಲ್ ಲಿಂಕ್ ಇರೋ ಮೊಬೈಲ್ ನಂಬರ್ ಇರಬೇಕು. ಇವು ಎರಡಿದ್ರೆ ಪಾಸ್ವರ್ಡನ್ನು ಚೇಂಜ್ ಮಾಡಿಕೊಂಡು ಹಳೆ ನಿಮ್ಮ ಜಿಮೇಲನ್ನು ಮತ್ತೆ ಯೂಸ್ ಮಾಡ್ಕೋಬಹುದು. ಹಾಗಿದ್ರೆ ಜಿಮೇಲ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಫಸ್ಟು ಜಿಮೇಲ್ ಆ್ಯಪನ್ನು ಓಪನ್ ಮಾಡಿ. ಓಪನ್ ಆದ ತಕ್ಷಣ ಇಲ್ಲಿ ಕೆಳಗೆ ಮೇಲೆ ನಿಮ್ಮ ಫೋಟೋ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ, ಇಲ್ಲಿ ಇದನ್ನು ಕ್ಲಿಕ್ ಮಾಡಿ. ಈ ರೀತಿ ತೋರಿಸುತ್ತೆ, ಓಮ್ ಪರ್ಸನಲ್ ಇನ್ಫಾರ್ಮೇಷನ್, ಡಾಟಾ ಆ್ಯಂಡ್ ಪ್ರೈವಸಿ ಅಂತೇಳಿ. ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿ ನೋಡಿ, ನೀವೇನಾದರೂ ಚೇಂಜ್ ಮಾಡ್ಕೋಬೇಕಂತಿದ್ರೆ ನಿಮ್ಮ ಮೇಲೆ ಬರೀ ಪಾಸ್ವರ್ಡ್ ಒಂದೇ ಚೇಂಜ್ ಮಾಡೋದಲ್ಲ, ಪಾಸ್ವರ್ಡ್ ಜೊತೆಗೆ ನಿಮ್ಮ ಫೋಟೋ ಚೇಂಜ್ ಮಾಡ್ಬೋದು, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೋದು, ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಚೇಂಜ್ ಮಾಡ್ಬೋದು. ಈಗೇನು ಮೊಬೈಲ್ ನಂಬರ್ ಏನು ಬೇರೆದು ಕೊಡ್ತಾ ಇರ್ತೀರಲ್ಲ, ಅದರ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ಕೋಬೋದು. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈಗ ನಮಗೆ ಬೇಕಾಗಿರೋದು ಪಾಸ್ವರ್ಡನ್ನು ಚೇಂಜ್ ಮಾಡೋದು ಹೇಗೆ. ಇಲ್ಲಿದೆ ನೋಡಿ, ಲಾಸ್ಟ್ ಚೇಂಜ್ ಜನವರಿ 8 ಅಂತ, ಜನವರಿ 10 ಅಂತಿದೆಯಲ್ಲ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಮುಂದೆ ಒಂದು ಸಿಂಬಲ್ ಕಾಣಿಸ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಿಲ್ಲ, ಸುಲಭವಾಗಿ ನೀವು ಹೊಸ ಪಾಸ್ವರ್ಡ್ ಎಂಟರ್ ಮಾಡಬೇಕು. ಹಳೆ ಪಾಸ್ವರ್ಡನ್ನು, ಈಗ ಪಾಸ್ವರ್ಡ್ ಒಂದು ಹೊಸ ಪಾಸ್ವರ್ಡ್ ಮತ್ತು ಅದೇ ಪಾಸ್ವರ್ಡನ್ನ ಕನ್ಫರ್ಮ್ ಮಾಡಿಕೊಂಡು ಚೇಂಜ್ ದಿ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ. ಒಂದ್ಸಲ ಚೇಂಜ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಚೇಂಜ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಚೇಂಜ್ ಪಾಸ್ವರ್ಡ್ನ ಕ್ಲಿಕ್ ಮಾಡಿ. ಕೆಳಗಡೆ ಬಂದು ಚೇಂಜ್ ಪಾಸ್ವರ್ಡ್ ಅಂದರೆ ಯು ವಿಲ್ ಸ್ಟೇ ಸೈನ್ ಇಟ್ ಇನ್ ದಿಸ್ ಡಿವೈಸ್ ಆಫ್ಟರ್ ಅಂತ ಇರುತ್ತೆ. ಈ ರೀತಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಯಿತು. ಬಟ್ ಸೆಕ್ಯೂರಿಟಿ ಪರ್ಪಸ್ ವಿ ಕೀಪ್ ಯುವರ್ ಅಕೌಂಟ್ ಪ್ರೊಟೆಕ್ಟ್ ಅಂತ ತೋರಿಸುತ್ತೆ. ಗೆಟ್ ಸ್ಟಾರ್ಟ್ ಅಥವಾ ಕ್ಲೋಸ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು, ನಿಮ್ಮ ಅಕೌಂಟು ಪಾಸ್ವರ್ಡ್ ಚೇಂಜ್ ಆಯಿತು. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಪಾಸ್ವರ್ಡ್ ಚೇಂಜ್ ಮಾಡೋದು ಹೇಗೆ ಅಂತ. ಒಂದು ನಿಮಿಷದಲ್ಲಿ ಪಾಸ್ವರ್ಡನ್ನ ಚೇಂಜ್ ಮಾಡೋದು ಹೇಗೆ ಅಂತ ಹಿಡ್ಕೊಂಡ್ಬಿಟ್ರೆ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಮತ್ತೊಮ್ಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇರ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಬಾಯ್ ಗೆಳೆಯರೆ.